ಗ್ರಾಮ ಒಂದು ಅಭಿವೃದ್ಧಿಯಾದರೆ ದೇಶ ಅಭಿವೃದ್ಧಿಯಾದಂತೆ ಅನ್ನುವ ಮಾತಿದೆ. ಅದೇ ರೀತಿ ಗ್ರಾಮದ ಜನರು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಸದೃಢವಾದರೆ ರಾಷ್ಟ್ರದ ಸರ್ವತೋಮುಖ ಅಭಿವೃದ್ಧಿಗೆ ಮತ್ತಷ್ಟು ಬಲ ನೀಡಿದಂತಾಗುತ್ತದೆ. ಯಾವುದೇ ಒಂದು ಕಾರ್ಯ ಸಾಧನೆ ಯಶಸ್ವಿಯಾಗಬೇಕಾದರೆ ಅದನ್ನು ಬೆಂಬಲಿಸಿ ಪ್ರೋತ್ಸಾಹಿಸುವ ಕೈಗಳು ಅತಿ ಪ್ರಮುಖ ಪಾತ್ರ ವಹಿಸುತ್ತದೆ. ಗ್ರಾಮೀಣ ಜನರನ್ನು ಒಗ್ಗೂಡಿಸುವುದು, ಅವರಿಗೆ ಅರಿವು ಜಾಗೃತಿ ಮೂಡಿಸುವುದು, ಆ ಮೂಲಕ ಅವರ ಬದುಕನ್ನು ಭದ್ರಗೊಳಿಸುವ ಕೆಲಸ ಅಂದುಕೊಂಡಷ್ಟು ಸುಲಭವಲ್ಲ. ಈ ನಿಟ್ಟಿನಲ್ಲಿ ದಿಟ್ಟ ಹೆಜ್ಜೆಯನ್ನಿಟ್ಟಿದ್ದು ಮಾತ್ರವಲ್ಲದೆ ಕಾರ್ಯ ಸಾಧನೆಯಲ್ಲಿ ಯಶಸ್ವಿಯಾಗಿ ಮುನ್ನಡೆದು ಗ್ರಾಮೀಣ ಜನರ ಬದುಕನ್ನು ಹಸನುಗೊಳಿಸಿ ಸಮಾಜಕ್ಕೆ ಮಾದರಿಯಾಗಿರುವ ಸಂಸ್ಥೆಯೇ ನವೋದಯ ಗ್ರಾಮ ವಿಕಾಸ ಚಾರಿಟಬಲ್ ಟ್ರಸ್ಟ್. ಸುಮಾರು 25 ವರ್ಷಗಳ ಹಿಂದೆ ಮಹಿಳಾ ಸಬಲೀಕರಣದ ಬಗ್ಗೆ ಚಿಂತನೆಯನ್ನು ನಡೆಸಿದಾಗ ಆ ಸಮಯದಲ್ಲಿ ನಮ್ಮ ಯಾವುದೇ ಒಂದು ಸಮಾರಂಭಕ್ಕೆ ಮಹಿಳೆಯರು ಭಾಗವಹಿಸ್ತಿರಲಿಲ್ಲ. ಸಮಾಜದ ಮುಖ್ಯವಾಹಿನಿಯಲ್ಲಿ ಅವರು ಬರ್ತಿರಲಿಲ್ಲ, ಸ್ವಾವಲಂಬಿ ಜೀವನವನ್ನು ಮಾಡ್ತಿರಲಿಲ್ಲ ಮತ್ತು ತಮ್ಮ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಬೇಕು ಅನ್ನುವಂಥ ಭಾವನೆ ಕೂಡ ಹೆಚ್ಚಿನ ಮಹಿಳೆಯರಿರಲಿಲ್ಲ. ತಾವಾಯಿತು ತಮ್ಮ ಜೀವನವಾಯಿತು ಅನ್ನುವಂಥ ರೀತಿಯಲ್ಲಿ ಬದುಕ್ತಿದ್ರು. ಆದರೆ ಆ ದಿವಸ ನನ್ನ ಮನಸ್ಸಿನಲ್ಲಿ ಈ ಮಹಿಳೆಯರ ಬಗ್ಗೆ ಒಂದು ಭಾವನೆ ಮೂಡಿಬಂದು ಇವರನ್ನು ಸಮಾಜದ ಮುಖ್ಯವಾಹಿನಿಯಲ್ಲಿ ನಾವು ಯಾಕೆ ತರಬಾರ್ದು ಅನ್ನುವಂಥ ಚಿಂತನೆ ಮೂಡಿಬಂತು. ಗ್ರಾಮೀಣ ಜನರನ್ನು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಸಶಕ್ತರನ್ನಾಗಿ ಮಾಡಿ ದೇಶದ ಪ್ರಗತಿಗೆ ತಮ್ಮದೂ ಒಂದು ಪಾಲು ನೀಡುವಂತೆ ಬೆಳೆಸಿ ಅವರ ಬದುಕಿನಲ್ಲಿ ಉತ್ಸಾಹ, ನವ ಚೈತನ್ಯದೊಂದಿಗೆ ಭರವಸೆಯ ಬೆಳಕು ಮೂಡಿಸುತ್ತಿದೆ ನವೋದಯ ಸ್ವಸಹಾಯ ಸಂಘ. ಕರಾವಳಿ ಭಾಗದ ಗ್ರಾಮೀಣ ಪ್ರದೇಶಗಳಲ್ಲಿ ನವೋದಯ ಸ್ವಸಹಾಯ ಗುಂಪು ಎಂಬ ಯೋಜನೆ ಪ್ರಾರಂಭಿಸುವ ಮೂಲಕ ಹಳ್ಳಿ ಜನರ ಬದುಕಿನಲ್ಲಿ ನವ ಉದಯಕ್ಕೆ ಕಾರಣವಾಗಿದೆ. ಬಾಂಬು ವರ್ಕ್ ಮಾಡ್ತಾ ಇದ್ದೀವಿ, ಬುಟ್ಟಿ ಮೊರ ಎಲ್ಲ ಮಾಡ್ತಾ ಇದ್ದೀವಿ. ನಾವು ಮೊದಲೇ ಸ್ವಸಹಾಯ ಸಂಘ ಸೇರಿಸ್ ಮೊದಲೇ ನಾವು ಸ್ವಲ್ಪ ನಮಗೆ ಕಷ್ಟ ಇತ್ತು. ನಮ್ಮ ಮನೆಯವ್ರ ಹತ್ರ, ಅಣ್ಣ ತಮ್ಮನ ಹತ್ರ ನಾವು ದುಡ್ಡು ಬೇಡಬೇಕಿತ್ತು. ಆದರೆ ಈಗ ನಾವು ಸ್ವಂತ ಸ್ವಸಹಾಯ ಸಂಘದಲ್ಲಿ ಸೇರಿ ನಮಗೆ ಸ್ವಲ್ಪ ಸಾಲ ಸಿಗ್ತದೆ. ಅದರಿಂದ ನಾವು ಸಾಲ ಪಡೆದು ಬಾಂಬು ಎಲ್ಲ ತಗೊಂಡು ಈ ಬುಟ್ಟಿ ಗಿಟ್ಟಿ ಎಲ್ಲ ವರ್ಕ್ ಮಾಡ್ತಿದ್ದೀವಿ. ನನಗೆ ಮನೆ ಇರಲಿಲ್ಲ, ಚಿಕ್ಕದಾಗಿ ಒಂದು ಗುಡಿಸಲಿದ್ದದ್ದು. ಆನಂತರ ನಾನು ಒಂದು 5,000 ಸಾಲವನ್ನು ಪಡೆದು ಅದರಲ್ಲಿ ಮಲ್ಲಿಗೆ ಸಸಿಯನ್ನು ತಗೊಂಬಂದು ಒಂದು 2-3 ಸೆನ್ಸ್ ಜಾಗಿನಲ್ಲಿ ನಟ್ಟು ಬೆಳೆಸಿದೆ. ಫಸ್ಟ್ ಸ್ಟಾರ್ಟಿಂಗಿಗೆ ನನ್ನ ಹತ್ರ ಒಂದು ಮಷೀನ್ ಇತ್ತು. ಇವಾಗ ನಾನು 11 ಮಷೀನ್ ಖರೀದಿ ಮಾಡಿದ್ದೇನೆ. ಕಾಂಚಿ ಕಂಬ ಸಂಘದಲ್ಲಿ ನವೋದಯದ್ದು ಅದರಲ್ಲಿ ಸೇರಿಕೊಂಡು ಇಂಪ್ರೂವ್ ಆಗಿ ಅದರಲ್ಲಿ 5 ಲಕ್ಷ ವರ್ಕ್ ಸಾಲ ತಗೊಂಡು ಇಷ್ಟು ಇಂಪ್ರೂವ್ ಆಗಿದ್ದೇನೆ ನಾನು. ಮತ್ತು ನನಗೆ ಈ ಒಂದು ಸಂಸ್ಥೆಯಿಂದ ತುಂಬ ಒಳ್ಳೆಯದಾಗಿದೆ. ಈ 20 ವರ್ಷದಲ್ಲಿ ನಮಗೆ ತುಂಬಾ ಬೆನಿಫಿಟ್ ಆಯಿತು, ತುಂಬಾ ಲಾಭ ಸಿಕ್ಕಿದ್ದು, ತುಂಬಾ ಅನುಮತಿ ಸಿಕ್ಕಿದ್ದು. ನಾನು ಆಲ್ರೆಡಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡ್ತಿದ್ದವಳು. ಅದನ್ನು ಬಿಟ್ಟು ನಾನೀಗ ಹೈನುಗಾರಿಕೆ ಮಾಡುವಂತ ಒಂದು ಭರವಸೆ ನೀಡಿ ನಾನು ಹೈನುಗಾರಿಕೆಯನ್ನು ಮಾಡ್ತಿದ್ದೇನೆ. ಈ ಸ್ವಸಹಾಯ ಸಂಘದ ಹಿಂದಿನ ಶಕ್ತಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷರಾದ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್. ಪ್ರತಿಯೊಬ್ಬರೂ ಎಲ್ಲರಿಗಾಗಿ, ಎಲ್ಲರೂ ಪ್ರತಿಯೊಬ್ಬರಿಗಾಗಿ ಎಂಬ ಸಹಕಾರಿ ತತ್ವದ ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಪ್ರಾಯೋಜಕತ್ವದಲ್ಲಿ ಗ್ರಾಮೀಣ ಜನರ ಜೀವನ ಸಬಲಗೊಳಿಸುವ ಮೂಲ ಆಶಯದೊಂದಿಗೆ ಪ್ರಾರಂಭವಾದ ಯೋಜನೆಯೇ ನವೋದಯ ಸ್ವಸಹಾಯ ಗುಂಪು ಯೋಜನೆ. ನಾವೆಲ್ಲ ಸೇರಿದಾಗ ಜಾತಿ, ಮತ, ಅಂತರ, ಬಡವ, ಬಲ್ಲಿದ ಅನ್ನುವಂಥ ಭಾವನೆಯನ್ನು ಬಿಟ್ಟು ಮೇಲಿಂದ ನಾವೆಲ್ಲರೂ ಒಂದೇ, ನಾವೆಲ್ಲರೂ ಸಮಾನರು ಅನ್ನುವಂಥ ಭಾವನೆಯಿಂದ ಬದುಕಬೇಕು ಅನ್ನುವಂಥ ದೃಷ್ಟಿಕೋನದಿಂದ ನಾವು ಅವರಿಗೆ ಸಮವಸ್ತ್ರವನ್ನು ನೀಡಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ. ಈ ತನಕ ನಾವು 5 ಸಲ ಸಮವಸ್ತ್ರವನ್ನು ನೀಡಿ ಈ ಸಲ 25ನೇ ವರ್ಷದ ಸವಿ ನೆನಪಿಗಾಗಿ 6ನೇ ಸಲ ಸಮವಸ್ತ್ರವನ್ನು ನೀಡ್ತಾ ಇದ್ದೇವೆ. ಹಾಗೆಲ್ಲ ನಾವು ಸೇರಿದಾಗ, ಒಂದೇ ಸಮವಸ್ತ್ರದಲ್ಲಿ ಸೇರಿದಾಗ ಜಾತಿ, ಮತ, ಅಂತರ, ಬಡವ, ಶ್ರೀಮಂತ ಅನ್ನೋ ಭಾವನೆಯನ್ನು ಮೆಟ್ಟಿ ನಿಂತು ನಾವೆಲ್ಲರೂ ಒಂದೇ ಅನ್ನುವಂಥ ಭಾವನೆ
ಮಹಿಳೆಯರಲ್ಲಿ ಬರಬೇಕು ಅನ್ನುವಂಥ ಭಾವನೆಯಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈ ಮಹತ್ತರ ಯೋಜನೆ ಪ್ರಾರಂಭವಾಗಿದ್ದು ಜನವರಿ 29, 2000 ವರ್ಷದಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿ ರಾಜರ್ಷಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ದಿವ್ಯ ಹಸ್ತದಿಂದ ಕಾರ್ಕಳ ತಾಲೂಕಿನ ಸೂರಲ್ ಎಂಬಲ್ಲಿ ಯೋಜನೆ ಉದ್ಘಾಟನೆಗೊಂಡಿತು. ಆ ಬಳಿಕ ಸ್ವಸಹಾಯ ಸಂಘಗಳ ರಚನೆ ಮತ್ತು ಸಮರ್ಪಕ ನಿರ್ವಹಣೆಯ ಉದ್ದೇಶದಿಂದ 2004ರಲ್ಲಿ ನವೋದಯ ಗ್ರಾಮ ವಿಕಾಸ ಚಾರಿಟಬಲ್ ಟ್ರಸ್ಟ್ ಎಂಬ ಸ್ವಯಂ ಸೇವಾ ಸಂಸ್ಥೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಆರಂಭಿಸಿ ಉಡುಪಿ, ಉತ್ತರ ಕನ್ನಡ, ಶಿವಮೊಗ್ಗ, ಧಾರವಾಡ, ದಾವಣಗೆರೆ, ಚಿಕ್ಕಮಗಳೂರು ಸೇರಿದಂತೆ ಇದೀಗ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಯೋಜನೆ ವಿಸ್ತರಣೆಗೊಂಡಿದೆ. ನವೋದಯ ಗುಂಪಿನಲ್ಲಿ 80% ಮಹಿಳೆಯರು ಹಾಗೂ 20% ಪುರುಷ ಸದಸ್ಯರಿದ್ದಾರೆ. ಮೊದಲು ಚಟ್ನಿ ಪುಡಿ ತಯಾರಿಸ್ತಾ ಇದ್ದೇವೆ. ಈಗ ಅದರೊಟ್ಟಿಗೆ ಚಿಕನ್ ಮಸಾಲ, ಸೀಗಡಿ ಚಟ್ನಿ ಹುಡಿ, ಮತ್ತೆ ಸೀಗಡಿ ಉಪ್ಪಿನಕಾಯಿ, ಮಾವಿನಕಾಯಿ ಉಪ್ಪಿನಕಾಯಿ, ಸಾಂಬಾರ್ ಹುಡಿ ಎಲ್ಲ ತಯಾರಿಸ್ತಾ ಇದ್ದೇವೆ. ಗ್ರೂಪಿನಿಂದ ಸಾಲ ತೆಗೆದು ಅಂಗಡಿ ಹಾಕಿ ಆ ಅಂಗಡಿಯನ್ನು ಒಂದು 20 ವರ್ಷದಿಂದ ನಾನು ನಡೆಸ್ಕೊಂಡು ಬರ್ತಿದ್ದೇನೆ ಈಗಲೂ. ಆನಂತರ ನಂಗೆ ಇತ್ತೀಚೆಗೆ ನಂಗೆ ಎಂಬ್ರಾಯ್ಡ್ರಿಂಗ್ ಮಿಷಿನ್ ತಗೊಳ್ಳುವಾಗ ನವೋದಯ ಸಂಘದಿಂದ ಮಿಷಿನ್ ತಗೊಳ್ಳಿಕ್ಕೆ ಎಲ್ಲ ಹೆಲ್ಪ್ ಆಯಿತು ಸಂಘದಿಂದ. ಅವಾಗ ನವೋದಯ ಸಂಘದಿಂದ ಸಾಲ ತೆಗೆದ್ವಿ. ಸಾಲ ತೆಗೆದ್ಮೇಲೆ ಈಗ ಮಿಷಿನ್ ಬಂದ ಮೇಲೆ ನಾವು ಎಷ್ಟು ಬೇಕು ಮಾರಷ್ಟು ಹೊಡಿತೀವಿ. ನಾವು ನಮ್ಮ ಯಜಮಾನರು ತಗೊಂಡು ಹೋಗಿ ಹೋಲ್ಸೇಲಲ್ಲಿ ಕೊಡ್ತಾರೆ ಅಂಗಡಿಗೆ. ಅದರಿಂದ ಏನು ಕಮಿಷನ್ ಬಂತು ಇಡ್ತೀವಿ, ಬಾಕಿದೆಲ್ಲ ನಾವು ಸಾಲಕ್ಕೆಲ್ಲ ತುಂಬಿ ಉಳಿತಾಯದ ಇದು ಮಾಡ್ತೀವಿ. ನವೋದಯ ಸ್ವಸಹಾಯ ಗುಂಪು ಇತರ ಸ್ವಸಹಾಯ ಗುಂಪುಗಳಿಗಿಂತ ವಿಶೇಷ. ಯಾಕೆಂದ್ರೆ ಇದು ಕೇವಲ ವಾರದ ಸಭೆ, ಹಣ ಉಳಿತಾಯ, ಸಾಲಕ್ಕಷ್ಟೇ ಸೀಮಿತವಾಗದೆ ಆರ್ಥಿಕ ಸ್ವಾವಲಂಬನೆ, ಶೈಕ್ಷಣಿಕ ಪ್ರಗತಿ, ತರಬೇತಿ, ಸೂಕ್ತ ಮಾರ್ಗದರ್ಶನ, ಸದಸ್ಯರ ಪ್ರತಿಭೆ, ಕೌಶಲ್ಯಾಭಿವೃದ್ಧಿಗೂ ಹೆಚ್ಚಿನ ಒತ್ತು ನೀಡುತ್ತಿದೆ. ಫ್ರೂಟ್ ಮಿಕ್ಸ್ ಫ್ರೂಟ್ ಜಾಮ್ ಮಾಡಿದ್ರು ಕಲಿಸಿದರು, ಅಗರಬತ್ತಿ ಮಾಡಿಸಿ ಕಲಿಸಿದರು, ಮೇಣಬತ್ತಿ ಮಾಡಿಸ್ಲಿಕ್ಕೆ ಕಲಿಸಿದರು, ಫಿನೇಲ್ ಎಲ್ಲ ಮಾಡಲಿಕ್ಕೆ ಕಲಿಸಿದರು. ಎಲ್ಲ ತುಂಬಾ ಕ್ಯಾಂಪ್ ಮಾಡಿಸಿದರು. ಸೋಪ್ ಸಹ ನಾವು ಮಾಡಿದೆವು. ಸೊ 4 years ಬ್ಯಾಕ್ ಒಂದು ಸಾಲ ತಗೊಂಡು ನಾವು ಗೋಬರ್ ಗ್ಯಾಸ್ ಎಲ್ಲ ಹಾಕಿದ್ವಿ. ಆದ್ರೆ ಅವಾಗ ಬಟ್ ಅಂತ ಹಾಕ್ಲಿಕ್ಕೆ ಅಂತ ಹಣ ಇರಲಿಲ್ಲ. ಆ ಟೈಮಲ್ಲಿ ನಾವು ಲೋನ್ ತಗೊಂಡ್ವಿ. ಲೋನ್ ತಗೊಂಡು ಪ್ಲಾಂಟೇಶನ್ ಮಾಡಿದ್ವಿ. ಪ್ಲಾಂಟೇಶನ್ ಮಾಡಿ ಇವಾಗ 4 years ಆಯ್ತು. ಅದನ್ನು ಒಳ್ಳೇದಿದೆ. ನಮ್ಮ ಸಾಲ ಕೂಡ ಇವಾಗ ಆಲ್ರೆಡಿ ತೀರಿದೆ. ಉಳಿತಾಯ ಖಾತೆಯಲ್ಲಿ ಒಂದ್ ಸ್ವಲ್ಪ ನಮ್ದು ಏನೋ ಉಳಿಸಿದ್ದು ಉಳಿತಾಯ ಕೂಡ ಆಗ್ತಾ ಇದೆ. ನಾವು ಸಾಲ ತಗೊಂಡಿದ್ದು ಮೀನು ವ್ಯಾಪಾರಗೋಸ್ಕರ, ದೋಣಿ ಖರೀದಿ, ಬಲೆ ಖರೀದಿ, ಇದೇ ಕೆಲಸಕ್ಕೆ ನಾವು ಮೀನು ವ್ಯಾಪಾರಗೋಸ್ಕರನೇ ತಗೊಂಡಿದ್ದು. ಅದಕ್ಕೋಸ್ಕರನೇ ಉಪಯೋಗ ಮಾಡಿದ್ದೀವಿ ನಾವು ಸಾಲವನ್ನು. ಬೇರೆ ಯಾವುದಕ್ಕೂ ಉಪಯೋಗ ಮಾಡಲಿಲ್ಲ. ಇದರಿಂದ ಲಾಭ ಕೂಡ ಆಗಿದೆ ನಮಗೆ. ನನಗೆ ತುಂಬಾ ಖುಷಿ ಆಗಿದೆ ಸಾಲ ತಗೊಂಡಿದ್ರಿಂದ. ಇನ್ನು ಮುಂದೆ ಕೂಡ ನಾವು ಹೆಚ್ಚಿನ ರೀತಿಯಲ್ಲಿ ಸಾಲ ತಗೊಂಡು ಸಂಘವನ್ನು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ಬೇಕೆಂಬ ಆಸೆ ಕೂಡ ನಮಗಿದೆ. ಮಗಳಿಗೆ ಮದುವೆ ಮಾಡಿದ್ದೆ, ಗುಂಪಿನಿಂದ ಹಣ ತೆಗೆದು, ಮತ್ತೆ ಬಾವಿ ತೋಡಿದ್ದೇನೆ, ಮನೆ ಕಟ್ಟಿದ್ದೇನೆ. ತುಂಬ ಹೆಲ್ಪ್ ಆಗಿದೆ ನನಗೆ. ಈಗ ನನ್ನ ಜೀವನದಲ್ಲಿ ಗಂಡ ಮಕ್ಕಳು ಇಲ್ಲದಿದ್ದರೂ ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ಕಲಿಸಿದ್ದು ನನಗೆ ನವೋದಯ ಗುಂಪನ್ನು ಹೆಮ್ಮೆಯಿಂದ ನಾನು ಎಲ್ಲಿ ಬೇಕಾದರೂ ಹೇಳ್ತೇನೆ. ಸ್ವಸಹಾಯ ಗುಂಪುಗಳ ಸದಸ್ಯರಿಗೆ ಅವರ ಅಗತ್ಯಕ್ಕೆ ಅನುಗುಣವಾಗಿ ಕನಿಷ್ಠ ಬಡ್ಡಿದರ ಸುಲಭ ಸಾಲ ಸೌಲಭ್ಯವನ್ನು SCDCC ಬ್ಯಾಂಕ್ ಶಾಖೆ ಮತ್ತು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕ್ಗಳ ಮೂಲಕ ನೀಡಲಾಗುತ್ತಿದೆ. ಈ ಮೂಲಕ ಗ್ರಾಮೀಣ ಜನರನ್ನು ಆರ್ಥಿಕವಾಗಿ ಸ್ವಾವಲಂಬಿಯನ್ನಾಗಿಸುವಲ್ಲಿ ಅವಿರತ ಶ್ರಮವಹಿಸುತ್ತಿದೆ. ಇದೆಲ್ಲದರ ಜೊತೆಗೆ ಚೈತನ್ಯ ಆರೋಗ್ಯ ಸಾಂತ್ವನ ಯೋಜನೆ ಮುಂತಾದ ಜನಪರ ಯೋಜನೆಗಳ ಮೂಲಕವೂ ನೆರವಾಗುತ್ತಿದೆ. ನವೋದಯ ಸ್ವಸಹಾಯ ಗುಂಪುಗಳಿಗೆ ಪ್ರೋತ್ಸಾಹ, ಬಡ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ, ವಿಕಲಚೇತನರಿಗೆ ಸಲಕರಣೆ ವಿತರಣೆ, ಪ್ರಗತಿಪರ ಕೃಷಿಕರಿಗೆ ಸನ್ಮಾನ, ಪ್ರೋತ್ಸಾಹ, ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜನೆಗಳ ಮೂಲಕ ಸದಸ್ಯರ ಸೂಕ್ತ ಪ್ರತಿಭೆಗೆ ವೇದಿಕೆಯನ್ನೂ ಕಲ್ಪಿಸುತ್ತಿವೆ. ಕೃಷಿ ವಿಜ್ಞಾನ ಕೇಂದ್ರದ ಮೂಲಕ ಹೂವು, ಹಣ್ಣು, ತರಕಾರಿ ಕೃಷಿಗೆ ಸಂಬಂಧಿಸಿ ತರಬೇತಿ ನೀಡುತ್ತಿದೆ. ಸದಸ್ಯರು ಸ್ವ ಉದ್ಯೋಗ ಮಾಡಲು ಸೂಕ್ತ ತರಬೇತಿ, ಪ್ರೋತ್ಸಾಹ, ಗೃಹ ಬಳಕೆಯ ವಸ್ತುಗಳ ತಯಾರಿ, ಟೈಲರಿಂಗ್, ಮೀನುಗಾರಿಕೆ, ವಿವಿಧ ಆಹಾರ ಉತ್ಪನ್ನಗಳ ತಯಾರಿಗೆ ತರಬೇತಿ, ತಯಾರಿಸಿದ ಉತ್ಪನ್ನಗಳನ್ನು ಜನಪ್ರಿಯಗೊಳಿಸಲು ಮತ್ತು ಮಾರುಕಟ್ಟೆ ಒದಗಿಸಲು ವ್ಯವಸ್ಥೆ ಕಲ್ಪಿಸುತ್ತಿದೆ. ಈ ನಿಟ್ಟಿನಲ್ಲಿ ಈಗಾಗಲೇ ಕುಡ್ಲೋತ್ಸವ, ಕುಂದೋತ್ಸವ, ನವಕುಂದೋತ್ಸವದಂತಹ ಬೃಹತ್ ಮಾರಾಟ ಮೇಳಗಳ ಆಯೋಜನೆ ಮೂಲಕ ಸ್ವಾವಲಂಬಿ ಬದುಕಿಗೆ ಪ್ರೋತ್ಸಾಹ ನೀಡುತ್ತಿದೆ. ಹೀಗೆ
ಎಲ್ಲಾ ರೀತಿಯಿಂದಲೂ ಅವರ ಜೀವನ ಮಟ್ಟವನ್ನು ಸುಧಾರಿಸುವಲ್ಲಿ ನಿರಂತರ ಯೋಜನೆಗಳನ್ನು ರೂಪಿಸುತ್ತಿದೆ. ನವೋದಯ ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಆರ್ಥಿಕ ಸವಲತ್ತು ಒದಗಿಸುವ ಜೊತೆಗೆ ಸ್ವಂತ ಉದ್ಯಮಕ್ಕಾಗಿ ತರಬೇತಿ, ಸ್ವೋದ್ಯೋಗದ ಬಗ್ಗೆ ಮಾರ್ಗದರ್ಶನವನ್ನು ನೀಡುವುದರೊಂದಿಗೆ ಗುಂಪಿನ ಸದಸ್ಯರ ಬದುಕಿನ ಪ್ರತಿ ಹಂತದಲ್ಲಿಯೂ ಟ್ರಸ್ಟ್ ಸಹಕಾರ ನೀಡುತ್ತಾ ಬಂದಿದೆ. ಸ್ವಸಹಾಯ ಸಂಘವು ನಬಾರ್ಡ್ನ ರಾಜ್ಯದ ಅತ್ಯುತ್ತಮ ಸ್ವಯಂ ಸೇವಾ ಸಂಸ್ಥೆ ಎಂಬ ಪ್ರಶಸ್ತಿಗೆ 4 ಬಾರಿ ಭಾಜನರಾಗಿರುವುದು ಸಂಸ್ಥೆಯ ಸಾಧನೆಗೆ ಸಾಕ್ಷಿಯಾಗಿದೆ. ನಮ್ಮೆಲ್ಲ ಗುಂಪಿನ ಸದಸ್ಯರಿಗೆ 25 ವರ್ಷಗಳ ಕಾಲ ನಡೆದು ಬಂದಂಥ ದಾರಿ ಒಳ್ಳೆ ದಾರಿದೀಪ ಆಗಿದೆ. ಇದು ಎಲ್ಲರಿಗೂ ಮಾರ್ಗದರ್ಶನವಾಗಲಿ, ಎಲ್ಲ ಮಹಿಳೆಯರು ಇದೇ ರೀತಿ ಬೆಳೆಯಲಿ. ಇನ್ನು ಮುಂದೆ ಕೂಡ ಈ ಸಂಘಟನೆ ದೇಶದಲ್ಲಿ ಮಾದರಿ ಆಗೋ ರೀತಿಯಲ್ಲಿ ಬೆಳೆಸಲಿ ಅಂತ ನಮ್ಮ ನವೋದಯದ ಕುಟುಂಬದ ಸದಸ್ಯರಿಗೆ ಬಯಸ್ತಾ ಇದ್ದೇನೆ. ನಾನು ನಮ್ಮ ಗುಂಪಿನ ಸದಸ್ಯರು, ನಮ್ಮ ಕುಟುಂಬದ ಸದಸ್ಯರು ಅಂತ ಎಲ್ಲ ಕಡೆ ಹೇಳ್ತೇನೆ. ಯಾಕೆ ಹೇಳಿದ್ರೆ ನಾವು ಒಂದೇ ಕುಟುಂಬದ ರೀತಿ ಬೆಳೆದು ಬಂದಿದ್ದೇವೆ. ನವೋದಯ ಸ್ವಸಹಾಯ ಸಂಘ ಗ್ರಾಮೀಣ ಜನರ ಬದುಕಿಗೆ ಬೆಂಬಲವಾಗಿ ಮಾತ್ರವಲ್ಲದೆ ಬೆಳಕಾಗಿ ದಾರಿದೀಪವಾಗಿದೆ. ಇಂತಹ ಮಾದರಿ ಸಂಸ್ಥೆಗಳಿದ್ದಲ್ಲಿ ಗ್ರಾಮದ ಅಭಿವೃದ್ಧಿಯ ಜೊತೆಗೆ ದೇಶದ ಅಭಿವೃದ್ಧಿಯೂ ಸಾಧ್ಯ ಎನ್ನುವುದರಲ್ಲಿ ಎರಡು ಮಾತಿಲ್ಲ.